ಪ್ರಧಾನಿ ನರೇಂದ್ರ ಮೋದಿ ಅವರ 3.0 ಸರ್ಕಾರ ರಚನೆಗೆ ಕ್ಷಣಗಣನೆ ಶುರುವಾಗಿದೆ. ಈ ಬೆನ್ನಲ್ಲೇ ಕರ್ನಾಟಕದಿಂದ ಎಷ್ಟು ಜನ ಮಿನಿಸ್ಟರ್ಸ್ ಆಗ್ತಾರೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ರಾಜ್ಯದ ಜನರಲ್ ಕೂಡ ಇದೆ. ಕರ್ನಾಟಕಕ್ಕೆ ಸಿಕ್ಕುವಂತಹ ಪಾಲ್ ಎಷ್ಟು, ಯಾರಿಗೆ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ? ಈ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಕ್ಯಾಬಿನೆಟ್ ನಲ್ಲಿ ಕರ್ನಾಟಕದ ಎಷ್ಟು ಜನ ಸಂಸದರಿಗೆ ಸಚಿವ ಸ್ಥಾನ ದಕ್ಕತ್ತೆ ಅನ್ನೋದು ಪ್ರಶ್ನೆ. ರಾಜ್ಯಕ್ಕೆ 1+3 ಬಂಪರ್ ಸಿಗುತ್ತಾ ಅಂದ್ರೆ ಒಬ್ರು ಜೆಡಿಎಸ್ನವರು ಫಿಕ್ಸು, 3 ಜನ ಬಿಜೆಪಿಯ ಸಂಸದರಿಗೆ ಅವಕಾಶ ಸಿಗುತ್ತಾ ಅನ್ನೋದು ಪ್ರಶ್ನೆ, ಅಥವಾ 1+2 ಫಾರ್ಮುಲಾ ಓಕೆ ಅಂತಾರಾ? ಕುತೂಹಲ ಇದೆ. ಜೆಡಿಎಸ್ ನಾಯಕ HDKಗೆ ಕ್ಯಾಬಿನೆಟ್ ನಲ್ಲಿ ಸ್ಥಾನ ಸಿಗೋದು ಫಿಕ್ಸು. ಲಿಂಗಾಯತ, ಒಕ್ಕಲಿಗ, ದಲಿತ, ಒಬಿಸಿ ಕಾಂಬಿನೇಷನ್ ಅಲ್ಲಿ ಮಂತ್ರಿಗಿರಿಯನ್ನ ದಕ್ಕಿಸಿಕೊಳ್ಳುವಂತಹ ಅದೃಷ್ಟವಂತರು ಯಾರು? ಲಿಂಗಾಯತ ಸಮುದಾಯಕ್ಕೆ 1 ಸೀಟ್ ಸಿಕ್ಕಿದ್ರು ಅದರಲ್ಲಿ ರೇಸ್ ನಲ್ಲಿರೋ ತುಂಬಾ ಜನ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಈ ಸಲ ಕೂಡ ಕ್ಯಾಬಿನೆಟ್ ನಲ್ಲಿ ಅವಕಾಶ ಮಾಡ್ಕೊಡೋಕ್ಕಾಗುತ್ತಾ ಅಂತ? ಫಸ್ಟ್ ಟೈಮ್ ಗೆದ್ದವರಿಗೆ ಅದೃಷ್ಟ ಸಿಗುತ್ತಾ, ಅಥವಾ ಹಿರಿತನದ ಆಧಾರವನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರಾ? ಕರ್ನಾಟಕದಿಂದ ಯಾರಾಗ್ತಾರೆ ಮಂತ್ರಿ? ಬಿಜೆಪಿ ಸಂಸದರಲ್ಲಿ ಯಾರಿಗೆ ಕ್ಯಾಬಿನೆಟ್ ನ ಲಕ್ ಸಿಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಇದೆ. ಮೈತ್ರಿ ಧರ್ಮವನ್ನ ಪಾಲಿಸಬೇಕಾದ ಅನಿವಾರ್ಯತೆಯಲ್ಲಿ ಮೋದಿ ಅವರು ಇರೋದ್ರಿಂದ ಸಹಜವಾಗಿ ಜೆಡಿಎಸ್ ನಾಯಕ HDKಗೆ ಕ್ಯಾಬಿನೆಟ್ ನಲ್ಲಿ ಸ್ಥಾನ ಸಿಗುತ್ತೆ. ಇನ್ಫ್ಯಾಕ್ಟ್ ಅವರು ಈ ಪ್ರಚಾರದ ಸಂದರ್ಭದಲ್ಲಿ ಕೂಡ ಅವರ ಬೆಂಬಲಿಗರು ಹೇಳ್ತಾ ಇದ್ದು ಇವ್ರು ಗೆದ್ರೆ ಮಿನಿಸ್ಟರ್ ಆಗ್ತಾರೆ ಸೆಂಟರ್ ನಲ್ಲಿ, ಅವಕಾಶವನ್ನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡ್ಕೊಳ್ಬಾರ್ದು ಅಂತ. ಮತ್ತೆ ಮೈತ್ರಿಯ ಸಂಪೂರ್ಣ ಲಾಭ ಆಗಿರೋದ್ರಿಂದ ಅದರ ಋಣ ಸಂದಾಯವನ್ನ ಕೂಡ ಬಿಜೆಪಿ ಮಾಡಬೇಕಾಗಿರೋದ್ರಿಂದ ಕುತೂಹಲ ಇದೆ. ಸೊ ಯಾರಿಗೆ ಕೇಂದ್ರ ಮಂತ್ರಿ ಆಗುವ ಚಾನ್ಸ್ ಸಿಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಇವರು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಕ್ಷೇತ್ರ ಧಾರವಾಡ, ಜಾತಿಯಲ್ಲಿ ಬ್ರಾಹ್ಮಣರು, 5 ಬಾರಿ ಸಂಸದರು, ಸಂಸದೀಯ ವ್ಯವಹಾರಗಳನ್ನ ನಿಭಾಯಿಸಿದ ಕೀರ್ತಿ ಇದೆ. ಆಮೇಲೆ ಇವರನ್ನ ಬಿಜೆಪಿ ಹೈಕಮಾಂಡ್ ಹೆಂಗ್ ನೋಡುತ್ತೆ ಅಂದ್ರೆ ಅನಂತ್ ಕುಮಾರ್ ಅಗಲಿಕೆ ನಂತರ ಆ ಸ್ಥಾನವನ್ನ ಇವ್ರು ತುಂಬುತ್ತಾ ಇದ್ದಾರೆ ಅಂತ. ಸೊ ಇವ್ರಿಗೆ ಅವಕಾಶ ಆಲ್ಮೋಸ್ಟ್ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ HD ಕುಮಾರಸ್ವಾಮಿ ಅವರು ಕ್ಷೇತ್ರ ರೆಪ್ರೆಸೆಂಟ್ ಮಾಡ್ತಿರೋದು ಮಂಡ್ಯ ಲೋಕಸಭೆ, ಜಾತಿಯಲ್ಲಿ ಒಕ್ಕಲಿಗ ಕೋಟ, ಜೊತೆಗೆ ಇಡೀ ಮೈತ್ರಿಯ ನಿರ್ಧಾರ ಜೆಡಿಎಸ್ ನ ಕೆಲ ನಾಯಕರಿಗೆ ಆಸಕ್ತಿ ಇಲ್ಲದೆ ಇದ್ರು ಇವರು ರೈಟ್ ಅಂತ ಪ್ರೂವ್ ಆಗಿತ್ತು. ಸೊ ಆಲ್ಮೋಸ್ಟ್ ಅವರಿಗೂ ಕೂಡ ಅವಕಾಶವನ್ನ ಕೊಡೋ ಸಾಧ್ಯತೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಕ್ಷೀಣ ಸಾಧ್ಯತೆ ಅದು ಡಾಕ್ಟರ್ ಮಂಜುನಾಥ್ ಅಂದ್ರೆ ಫಸ್ಟ್ ಟೈಮ್ ಗೆದ್ದಿರೋದ್ರಿಂದ ಕ್ಷೀಣ ಸಾಧ್ಯತೆ ಅಂತ ನಾನು ಹೇಳಿದ್ದು. ಕಾರಣ ಜ್ಞಾನ ಸೇವೆ ಅಂತ ನೋಡೋದಾದ್ರೆ ಇವ್ರಿಗೆ ಅವಕಾಶ ಕೊಡಬೇಕು. ಲಾಸ್ಟ್ ಟೈಮ್ ಅಷ್ಟೇ ನಂಬರ್ ಬಿಜೆಪಿಗೆ ಬಂದಿದ್ರೆ ಇವರ ಆಯ್ಕೆಯಲ್ಲಿ ಯಾವುದೇ ಆಶ್ಚರ್ಯ ಇರ್ತಾ ಇರಲಿಲ್ಲ. ಬಟ್ ಈ ಸಲ ನಂಬರ್ ಅಲ್ಲಿ ಸ್ವಲ್ಪ ಗಡ್ಬಡ್ ಆಗಿರೋದ್ರಿಂದ ಇವ್ರಿಗೆ ಅವಕಾಶ ಸಿಗುತ್ತಾ, ಒಕ್ಕಲಿಗ ಕೋಟದಲ್ಲಿ ಇಬ್ಬರಿಬ್ಬರಿಗೆ ಅವಕಾಶವನ್ನ ಮಾಡ್ಕೊಡ್ತಾರ ಅಂತ. ಇನ್ನೊಂದು ಕಡೆಗೆ ಗೋವಿಂದ ಕಾರಜೋಳ ಅವರು ಜಾತಿಯಲ್ಲಿ ದಲಿತ, ಎಡಗೈ ಕೋಟಕ್ಕೆ ಸಂಬಂಧಪಟ್ಟವರು, ಚಿತ್ರದುರ್ಗವನ್ನ ರೆಪ್ರೆಸೆಂಟ್ ಮಾಡ್ತಿದ್ರೆ ಇವ್ರಿಗೇನಾದ್ರೂ ಅವಕಾಶ ಸಿಕ್ಬಿಟ್ರೆ ಚಿತ್ರದುರ್ಗ ಅದೃಷ್ಟದ ಕ್ಷೇತ್ರ ಅಂತ, ಇಲ್ಲಿ ಗೆದ್ದು ಬಂದವರು ಎಲ್ಲರೂ ಮಂತ್ರಿ ಆಗ್ತಾರೆ ಅಂತ. ಲಾಸ್ಟ್ ಟೈಮ್ ಆನೇಕಲ್ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಮಿನಿಸ್ಟರ್ ಗಿರಿ ಸಿಕ್ಕಿತ್ತು. ಸೊ ಇವ್ರಿಗೂ ಸಿಕ್ಬಿಟ್ರೆ ಅದೃಷ್ಟ ಕ್ಷೇತ್ರ ಅಂತ ಚಿತ್ರದುರ್ಗ ಬಿಂಬಿತ ಆಗ್ಬಿಡುತ್ತೆ. ಕುತೂಹಲ ಇದೆ. BY ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, 4 ಸಲ ಸಂಸದರು. ಯಡಿಯೂರಪ್ಪ ಅವರ ಮಗ ಅಂತ ಲೇಬಲ್ ಆಚೆಗೂ ಕೂಡ ಹಲವು ಸಾಧನೆಗಳನ್ನು ಇವ್ರು ಮಾಡಿದ್ದಾರೆ ಅನ್ನೋದು ಇವರ ಕ್ರೆಡಿಬಿಲಿಟಿಗೆ ಇರುವಂತಹ ಒಂದು ಕೈಗನ್ನಡಿ. ಸೊ ಅವ್ರಿಗೆ ಅವಕಾಶ ಸಿಗುತ್ತಾ ಅಂತ. ಮತ್ತೊಬ್ರು ಲಿಂಗಾಯತ ಕೋಟಾದಲ್ಲಿ ರೇಸ್ ನಲ್ಲಿರೋದು ವಿ ಸೋಮಣ್ಣ, ಬಿಜೆಪಿಯ ಹಿರಿಯ ನಾಯಕ, ಮೊದಲ ಬಾರಿ ಸಂಸದರಾಗಿದ್ರು ಕೂಡ ಅವಕಾಶಗಳನ್ನ ಮಾಡಿಕೊಡಬಹುದಾ ಅನ್ನೋದು ಸಾಧಕ ಬಾಧಕಗಳನ್ನ ಸದ್ಯಕ್ಕೆ ಚರ್ಚೆಯಲ್ಲಿ ಇದೆ ಅನ್ನೋದು ತಿಳಿದು ಬರ್ತಾರೆ. ವಿ ಸೋಮಣ್ಣ ನಂತರ ಬಸವರಾಜ ಬೊಮ್ಮಾಯಿ ಅವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಲಿಂಗಾಯತ ಕೋಟಾದಡಿ ಇವ್ರನ್ನ ಯಾಕೆ ಕನ್ಸಿಡರ್ ಮಾಡಬಾರ್ದು ಅನ್ನೋ ಕನ್ಸಿಡರೇಷನ್ ಅಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಇದೆ. ರೇಸ್ ನಲ್ಲಿರುವಂತಹ ಪ್ರಮುಖರ ಪೈಕಿ ಇವರು ಕೂಡ ಒಬ್ರು. ಜಗದೀಶ್ ಶೆಟ್ಟರ್ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಮೊದಲ ಸಲ ಸಂಸದರಾಗಿರು. ಇವರಿಗಿದ್ದಂತಹ ವರ್ಚಸ್ಸು ಜೊತೆಗೆ ಆ ಸಂಘಟನಾ ಬಲ ಉತ್ತರ ಕರ್ನಾಟಕದಲ್ಲಿ ಲಾಭವನ್ನು ತಂದುಕೊಡುತ್ತಾ ಪ್ರಶ್ನೆ. OBC ಕೋಟಾ ಅಂತ ಬಂದಾಗ ಸಹಜವಾಗಿ 2 ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದೆ. ಅದು ಕೋಟಾ ಶ್ರೀನಿವಾಸ್ ಪೂಜಾರಿ ಜೊತೆಗೆ PC ಮೋಹನ್. ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡಬೇಕು, ಜಾತಿವಾರು ಹಾಗೂ ಪ್ರದೇಶವಾರು ಪ್ರಾಧಾನ್ಯತೆಯನ್ನ ಗಮನದಲ್ಲಿ ಇಟ್ಕೊಂಡು ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕದಿಂದ ಸದ್ಯಕ್ಕೆ ಮಿನಿಸ್ಟರ್ಸ್ ಆಗುವಂತಹ ರೇಸ್ನಲ್ಲಿ ಇಷ್ಟು ಜನ ಇದ್ದಾರೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ 5+1 ಅವಕಾಶ ಸಿಕ್ಕಿತ್ತು ರಾಜ್ಯದ ಸಂಸದರಿಗೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಈ ಸಲ ಅಚ್ಚರಿಯ ಆಯ್ಕೆ ಆಗುತ್ತಾ ಮಂತ್ರಿಗಳ ವಿಚಾರದಲ್ಲಿ, ಅಥವಾ ಹಿರಿತನ ಹಾಗೂ ಪ್ರಾದೇಶಿಕ ಪ್ರಾಧಾನ್ಯತೆಯನ್ನ ಕನ್ಸಿಡರ್ ಮಾಡಿ ಆಯ್ಕೆ ಮಾಡ್ತಾರೆ ಅನ್ನೋದು ಕುತೂಹಲ? ಯಾವ್ದ್ರ ಸಾಧ್ಯತೆ ಜಾಸ್ತಿ ಇದೆ? ಆಮೇಲೆ ಇಷ್ಟು ಹೆಸರಲ್ಲಿ ಯಾರಿಗೆ ಸ್ವಲ್ಪ ಎಡ್ಜ್ ಇದೆ ಅಂತ ಹೇಳೋದಾದ್ರೆ? ಮಮತಾ, ಒಂದು ಸ್ಪಷ್ಟ, ಈ ಬಾರಿ
ಕೇಂದ್ರ ಮಟ್ಟದಲ್ಲೂ ಕೂಡ ಬಿಜೆಪಿ ಸರ್ಕಾರ ರಚನೆ ವಿಚಾರದಲ್ಲೂ ಕೂಡ ಸ್ಪಷ್ಟ ಬಹುಮತದೊಂದಿಗೆ ಇಲ್ಲ. ಹಾಗಾಗಿ ಕೆಲವು ಅಳೆದು ತೂಗಿ ಕೊಟ್ಟು ತೆಗೆದುಕೊಳ್ಬೇಕಾದಂತಹ ವಿಚಾರದಲ್ಲಿ ಬಿಜೆಪಿ ಸ್ವಲ್ಪ ಲಿಬರಲ್ ಆಗಬೇಕಾಗುತ್ತೆ. ಹಾಗಾಗಿ JDS ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ ಅವರ ಮೈತ್ರಿ ಪಕ್ಷವಾಗಿದೆ ಮತ್ತು 2 ಸಂಸದರ ಬಲವನ್ನ ಅದು ಬಿಜೆಪಿಗೆ ಕೈ ತುಂಬ್ತಾ ಇದೆ. ಆದರೆ ಬೇರೆ ಬೇರೆ ರಾಜ್ಯಗಳು ಕೂಡ ಇದೇ ಪರಿಸ್ಥಿತಿ ಇರೋದ್ರಿಂದ ಕೆಲವೊಮ್ಮೆ ಹಿರಿತನ ಜಾತಿ ಎಲ್ಲವನ್ನೂ ಕೂಡ ನೋಡಿದಾಗಲೂ ಕೂಡ ಮೈತ್ರಿ ಪಕ್ಷದೊಂದಿಗೆ ಹೇಗೆ ನಡ್ಕೋಬೇಕಂದ್ರೆ ಇಡೀ ದೇಶಾದ್ಯಂತ ಕೂಡ ಅವರು ಗಮನ ಹರಿಸಬೇಕಾಗುತ್ತೆ. ಹಾಗೆ ಒಂದಂತೂ ಸ್ಪಷ್ಟ, JDSನ 2 ಸಂಸದರ ಬಲದಲ್ಲಿ ಒಂದಾದರೂ ಕೂಡ ಸಚಿವ ಸ್ಥಾನ ಅನ್ನುವಂಥದ್ದು. ಹಾಗೆ ನೋಡೋಕೋದ್ರೆ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯಿಂದ ಗೆದ್ದಿರೋದ್ರಿಂದ ಸಹಜವಾಗಿ ಅವರು ಬಿಜೆಪಿಯ MP ಆಗಿರ್ತಾರೆ. ಆದರೂ ಕೂಡ ಅದು JDS ಕೋಟಾ ಅನ್ನುವಂಥದ್ದು ಒಂದು ಅಘೋಷಿತವಾಗಿರುವಂಥದ್ದು ಕೂಡ. ಹಾಗಾಗಿ ಯಾರಿಗೆ ಅವಕಾಶ, ಅಲ್ಲಿ ಮಾಜಿ ಮುಖ್ಯಮಂತ್ರಿಯವರಿಗೂ ಅಥವಾ ಡಾಕ್ಟರಿಗೂ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಹಾಲಿ ಸಂಸದರುಗಳು, ಮಾಜಿ ಸಂಸದರುಗಳು ಏನಿದ್ದಾರೆ ಅಂದರೆ ಹಿಂದೆಯಿಂದಲೂ ಕೂಡ ಗೆದ್ದು ಬಂದಂಥ ಸಂಸದರುಗಳು ಏನಿದ್ದಾರೆ ಅವರು ಸೀನಿಯರಿಟಿ ಸಾಕಷ್ಟು ಜನ ಇದ್ದಾರೆ. ಇಲ್ಲಿ PC ಮೋಹನ್ ಇರ್ಬೋದು ಅಥವಾ ರಾಘವೇಂದ್ರ ಅವರು ಇರ್ಬೋದು ಅಥವಾ ಮುಖ್ಯಮಂತ್ರಿಗಳ ಆಗಿದ್ದಂಥವ್ರು ಇಬ್ಬರು ಇದ್ದಾರೆ ಈ ಬಾರಿ ಗೆದ್ದಂಥವ್ರು ಬಿಜೆಪಿಲಿ. ಅದು ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಅವರು. ಹಾಗೆ ಅಳೆದು ತೂಗಕ್ಕೆ ಹೋದಾಗ ಆ ಹಿರಿತನವೂ ಒಂದು ಕಡೆ ಬರುತ್ತೆ, ಮತ್ತೊಂದು ಕಡೆ ಜಾತಿಯೂ ಬರುತ್ತೆ. ಒಂದೇ ಜಾತಿಯ 3 ಜನ ಬರ್ತಾರೆ. ಹಾಗೆ ನೋಡಕ್ಕೆ ಹೋದ್ರೆ ಅಲ್ಲಿ ರಾಘವೇಂದ್ರ ಅವ್ರು ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಶೆಟ್ಟರ್ ಅವರು ಇರ್ಬೋದು ಅಥವಾ ಹೀಗೆ ಅವ್ರು ಬರುವಂಥ ಸಂದರ್ಭದಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅಂತ ಹಿರಿಯ ನಾಯಕರು ಕೂಡ ಇದ್ದಾರೆ. ಇವೆಲ್ಲವನ್ನೂ ಕೂಡ ಒಂದು ಗುಣಾಕಾರ ಭಾಕರ ಈ ಬಾರಿ ಹೇಗಿರುತ್ತೆ ಪ್ರಧಾನಿ ಮೋದಿ ಅವ್ರದ್ದು ಅನ್ನೋಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಜಾತಿ ಮತ್ತು ಪ್ರಾದೇಶಿಕತೆ ಎರಡರ ಸಮತೋಲನದ ಜೊತೆಗೆ ಹಿರಿತನದ ಅನುಭವವೂ ಬೇಕು ಅನ್ನೋದನ್ನ ಸಮ್ಮಿಲನ ಮಾಡಿದಂಥ ಒಂದು ಕ್ಯಾಬಿನೆಟ್ ಆಗ್ಬೋದು. JDS ಇಂದ ಒಂದಂತೂ ಫಿಕ್ಸ್ ಅನ್ನುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದು ಡಾಕ್ಟರ್ ಕೋಟದಲ್ಲೇ ಕೊಡ್ತಾರಾ ಅಥವಾ ಕುಮಾರಸ್ವಾಮಿ ಅವರು ತೆಗೆದುಕೊಳ್ತಾರ ಅನ್ನುವಂಥ ಕುತೂಹಲ ಕೂಡ ಇದ್ದೇ ಇದೆ. ಮಮತಾ, ಸುಖೇಶ್, ಲಿಂಗಾಯತ ಕೋಟದ ಬಗ್ಗೆ ಸಾಕಷ್ಟು ಕುತೂಹಲ ನನಗೆ. ಒಕ್ಕಲಿಗ ಕೋಟದ ಬಗ್ಗೆ ಎಷ್ಟು ಕುತೂಹಲ ಇದೆಯೋ ಲಿಂಗಾಯತ ಕೋಟದ ಬಗ್ಗೆ. ಬಿಕಾಸ್ ಅದ್ರಲ್ಲಿ ರೇಸ್ನಲ್ಲಿ ಇರೋರು ಎಲ್ಲರೂ ಘಟಾನುಘಟಿಗಳೇ, ಎಲ್ಲರೂ ತಮ್ಮ ವರ್ಚಸ್ಸು ಏನು, ತಮ್ಮ ನಾಯಕತ್ವದ ಗುಣಗಳು ಏನು ಅಂತ ಪ್ರೂವ್ ಮಾಡಿರೋರೆ. ಸೊ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಆಯ್ಕೆಯ ಮಾನದಂಡ ಏನಾಗಿರುತ್ತೆ ಇಲ್ಲಿ? ಅದು ಸಹಜವಾದ ಕುತೂಹಲ ಕೂಡ ಮಮತಾ, ಎಲ್ರಿಗೂ ಇರುವಂಥದ್ದೇ. ಕಾರಣ ಏನು ಅಂದರೆ, ಒಂದು ರಾಘವೇಂದ್ರ ಅವರ ಹೆಸರು ಬಂದರೆ ಅವ್ರು 3-4 ಬಾರಿ ಸಂಸದರಾದರು ಅನ್ನೋದಕ್ಕಿಂತ ಪ್ರಮುಖವಾಗಿ ಯಡಿಯೂರಪ್ಪನವರ ಮಗ ಇಲ್ಲಿ ಅವರ ತಮ್ಮ ರಾಜ್ಯಾಧ್ಯಕ್ಷರು, ಆ ಶಕ್ತಿ ಏನು ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೆ ಗೊತ್ತಿರುವಂಥದ್ದು. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಇಬ್ಬರಿದ್ದಾರೆ, ಜಗದೀಶ್ ಶೆಟ್ಟರು ಇದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಿಗೆ ಅವ್ರದ್ದೇ ಆದ ಒಂದು ಗೌರವ ಸ್ಥಾನಮಾನ ಅನ್ನೋದು ಕೂಡ ಇರುತ್ತೆ, ಅದರ ಹಿರಿತನದ ಆಧಾರವೂ ಇರುತ್ತೆ. ಇವೆಲ್ಲವನ್ನೂ ನೋಡಿದಾಗ ಪ್ರಾದೇಶಿಕತೆ ಅಥವಾ ಹಿರಿತನದಲ್ಲಿ ಪ್ರಾಬಲ್ಯ ಅಂದರೆ ಯಾರು ಹೆಚ್ಚು ಪವರ್ಫುಲ್ ಅನ್ನುವಂಥದ್ದು ವಿಚಾರ, ಅಥವಾ ಪಕ್ಷಕ್ಕೆ ಅದರಿಂದ ಆಗುವ ಲಾಭ ಏನು, ಸರ್ಕಾರದ ಮಟ್ಟದಲ್ಲಿ ಅವರ ಅನುಭವವನ್ನು ಹೇಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು, ಇವೆಲ್ಲವನ್ನು ನೋಡಿಯೇ ಬಹುಶಃ ಒಂದು ತೀರ್ಮಾನಕ್ಕೆ ಬರ್ಬೋದು. ಒಂದಂತೂ ಸ್ಪಷ್ಟ, ಈ ಬಾರಿ ರಾಜ್ಯದಿಂದ ಕ್ಯಾಬಿನೆಟ್ಗೆ ಹೋಗ್ಬೋದಾದಂಥ ಜಾತಿ ಸಮೀಕರಣದಲ್ಲಿ ಲಿಂಗಾಯತರನ್ನೇ ಮಾಡ್ತಾರೆ ಅನ್ನೋದಾದ್ರೆ ಟಫ್ ಫೈಟ್ ನಡುವೆ ಯಾರೋ ಒಬ್ರು ಮಿನಿಸ್ಟರ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಮಮತಾ, ರೈಟ್, ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.